ಇವತ್ತು ಬೆಳಿಗ್ಗೆ UAEಯಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಅಲ್ಲಿರೋ ಜನಗಳೆಲ್ಲ ಯಾವುದಾದ್ರೂ ಸೇಫ್ ಪ್ಲೇಸ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಆದರೆ ಓವರ್ನೈಟಲ್ಲಿ 3% ಇನ್ಕ್ರೀಸ್ ಆಗಿದೆ. ಹಾಗಾದರೆ ಮತ್ತೆ US ಇರಾನ್ ಯುದ್ಧ ಶುರು ಆಯಿತಾ? ಏನು ನಡೆದಿದೆ ಓವರ್ನೈಟಲ್ಲಿ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಲಾಸ್ಟ್ 2 ದಿನದಲ್ಲಿ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದವು. ಈಗ US ಮತ್ತು ಇರಾನ್ ರಿಲೇಟೆಡ್ ಆಗಿ ಈ ನೆಗೋಸಿಯೇಷನ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ ಅಂತ, ಮತ್ತೆ ಈ ಅಗ್ರಿಮೆಂಟಲ್ಲಿ ಸ್ವಲ್ಪ ಡೀಲ್ಸ್ಗೆಲ್ಲ ಎರಡೂ ಕಡೆಯಿಂದ ಒಪ್ಕೊಂಡಿದ್ದಾರೆ ಅಂತ ಎಲ್ಲ ತುಂಬಾ ಸ್ಟೇಟ್ಮೆಂಟ್ಸ್ ಬಂದವು. ಆದರೆ ನಿನ್ನೆ ರಾತ್ರಿ ಈ ಎರಡು ಕಂಟ್ರೀಸ್ ಮಧ್ಯ ಮತ್ತೆ ಇಶ್ಯೂಸ್ ಎಲ್ಲ ಅದೇ ಥರನೇ ಶುರು ಆಗಿದೆ. ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಓವರ್ನೈಟಲ್ಲಿ ಇರಾನ್ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ, ಅದರಿಂದ ನಾವು ರಿವರ್ಸ್ ಅಟ್ಯಾಕ್ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈಗ ಇರಾನ್ ಅವರು ಕೂಡ ಅದೇ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫಸ್ಟ್ ಆದರೆ US ಅವರು ಅಟ್ಯಾಕ್ ಮಾಡಿದ್ದಾರೆ, ಅದರಿಂದ ನಾವು ರಿವರ್ಸ್ ಅಟ್ಯಾಕ್ ಮಾಡಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಓವರ್ನೈಟಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಎರಡು ಕಡೆಯಿಂದ ನೋಡಿದ್ರೆ ಫಸ್ಟ್ ಇವರೇ ಅಟ್ಯಾಕ್ ಮಾಡಿದ್ರು ಅಂತ ಇಬ್ರು ಕಡೆಯಿಂದನೂ ಇದೇ ಥರ ಸ್ಟೇಟ್ಮೆಂಟ್ಸ್ ಬರ್ತಾನೆ ಇದ್ದಾವೆ. ಅದ್ರ ಜೊತೆಗೆ ಇರಾನ್ ಅವ್ರು ಏನು ಹೇಳಿದ್ದಾರೆ ಅಂದರೆ, UAE ಈಗ US ತುಂಬಾ ಸಪೋರ್ಟ್ ಮಾಡ್ತಾ ಇದೆ, ಅದರಿಂದನೇ ಇವಾಗ UAE ಮೇಲೂ ಸ್ವಲ್ಪ ಏರ್ ಸ್ಟ್ರೈಕ್ ಮಾಡ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಸೌದಿ ಅರೇಬಿಯಾ ಮತ್ತು ಕುವೈತ್ ಆದರೆ ಅವರ ಮಿಲಿಟರಿ ಬೇಸಿಸ್ನ US ಅವರು ಯೂಸ್ ಮಾಡಬಾರ್ದು ಅಂತ ಮುಂಚೆ ರಿಸ್ಟ್ರಿಕ್ಷನ್ಸ್ನ ವಿಧಿಸಿದ್ರು. ಇವತ್ತಾದರೆ ಆ ರಿಸ್ಟ್ರಿಕ್ಷನ್ಸ್ನ ಕೂಡ ರಿಮೂವ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ US ಅವರಾದರೆ ಈ ಮಿಲಿಟರಿ ಬೇಸಿಸ್ನೆಲ್ಲ ಯೂಸ್ ಮಾಡಿಕೊಂಡು ಮತ್ತೆ ಇರಾನ್ ಮೇಲೆ ತುಂಬಾನೇ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಫ್ರೆಂಡ್ಸ್, ಈಗ ಈ ವಾರ್ ಟೆನ್ಷನ್ಸ್ ಆದರೆ ದಿನ ಹೆಚ್ಚಾಗ್ತಾನೆ ಇದೆ. ಈಗ ಈ ಸೀಸ್ ಫೈರ್ ಎಲ್ಲ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇದೆ ಅಂತ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಅಟ್ಯಾಕ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ. ಮತ್ತೆ ಈ ಯುದ್ಧ ಶುರುವಾದಾಗಿಂದ ನಾನು ನೋಡ್ದಂಗೆ ಡೊನಾಲ್ಡ್ ಟ್ರಂಪ್ ಅವರು US ಅವರು ಇರಾನ್ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ಅವರು ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಬಿಡು ಹೋದ್ರೂ ಹೋಗ್ಲಿ, ನಾವು ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಮಾಡೋಣ ಅಂತ ಮಾತ್ರ ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಅಂತೂ ಮಾಡ್ತಾ ಇಲ್ಲ. US ಎಷ್ಟೇ ಮಾಡಿದ್ರು ಅದಕ್ಕೆ ಡಬಲ್ ಆಗಿ ಅಗ್ರೆಸಿವ್ ಆಗಿ ಏನೋ ಒಂದು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇವಾಗ ಮತ್ತೆ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ಇನ್ನೊಂದು ಡೇಟಾ ಅಪ್ಡೇಟ್ ಆಗ್ತಾ ಇದೆ. ಈ ವಾರಿಂದ ಇರಾನ್ ಆದರೆ ತುಂಬಾ ಎಫೆಕ್ಟ್ ಆಗಿದೆ, ಅದರಿಂದ ಕಂಪಲ್ಸರಿಯಾಗಿ ಈ ಕಾಂಪನ್ಸೇಷನ್ ಕೊಡಲೇಬೇಕು, ಕಾಂಪನ್ಸೇಷನ್ ಕೊಟ್ರೇ ಮುಂದಕ್ಕೆ ಡೀಲ್ ಏನಾದರೂ ಕಂಪ್ಲೀಟ್ ಆಗೋದು ಅಂತ ಕೂಡ ಸ್ಟೇಟ್ಮೆಂಟ್ಸ್ ಬರ್ತಾ ಇದ್ದಾವೆ. ಫ್ರೆಂಡ್ಸ್, ಈಗ ಈ ವೀಕೆಂಡಲ್ಲಿ ಏನು ಬೇಕಾದರೂ ನಡಿಬೋದು, ಮತ್ತೆ ಅಟ್ಯಾಕ್ಸ್ ಎಲ್ಲ ಅದೇ ಥರನೇ ಕಂಟಿನ್ಯೂ ಕೂಡ ಆಗ್ಬೋದು. ಅದಕ್ಕೋಸ್ಕರ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಯಾವ ಥರ ಇದ್ದಾವೆ ಅಂತ ಟ್ರ್ಯಾಕ್ ಮಾಡ್ತಾ ಇರಿ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋಮವಾರ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ. ಒಂದು ವೇಳೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಬಿಲೋ $100 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದ್ರೆ ಅದು ಪಾಸಿಟಿವ್ ಆಗುತ್ತೆ. ಒಂದು ವೇಳೆ $100 ಜಾಸ್ತಿಯಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಸೋಮವಾರ ಕೂಡ ನಮ್ಮ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ತುಂಬಾನೇ ಕಂಪನೀಸ್ ಎಲ್ಲ ಇವತ್ತು ನಾಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡ್ತವೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಇಂಟರ್ಡೇ ಸೆಷನಲ್ಲಿ 7% ಫಾಲ್ ಆಗಿದೆ. ನಿಫ್ಟಿ PSU ಇಂಡೆಕ್ಸನ್ನೇ ನಿಯರ್ಲಿ 3%ವರ್ಗೂ ಫಾಲ್ ಆಗಿದೆ. ಇವ್ರು ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ February 7 ನೆನಪಿದ್ಯಾ, ಇವರು Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಅವತ್ತಾದರೆ ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು, ಮಾರ್ಕೆಟ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಿಂದ ಶೇರ್ ಪ್ರೈಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. 2 or 3 ಟ್ರೇಡಿಂಗ್ ಸೆಷನ್ಸಲ್ಲೇ ನಿಯರ್ಲಿ 15%ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ಸಲ ನೋಡಿದ್ರೆ 7% ಫಾಲ್ ಆಗಿದೆ. ಮಾರ್ಕೆಟ್ ಆದರೆ ಈ Q4 ತುಂಬ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ನ ಇವ್ರು ಮೀಟ್ ಆಗೋಕ್ಕಾಗಲಿಲ್ಲ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 7%ವರ್ಗೂ ಫಾಲ್ ಆಗಿರೋದು. ಈಗ ರಿಸಲ್ಟ್ಸ್ ನೋಡಿದ್ರೆ ತುಂಬ ಪಾಸಿಟಿವ್ ರಿಸಲ್ಟ್ಸು ಪೋಸ್ಟ್ ಮಾಡಿಲ್ಲ, ಹಂಗಂತ ಕಂಪ್ಲೀಟಾಗಿ ವೀಕ್ ರಿಸಲ್ಟ್ಸ್ನ ಕೂಡ ಇವ್ರು ಪೋಸ್ಟ್ ಮಾಡಿಲ್ಲ. ರಿಸಲ್ಟ್ಸ್ ಆದರೆ ನಾರ್ಮಲ್ ಓಕೆ ರಿಸಲ್ಟ್ಸ್ ಆಗೇ ಇದ್ದಾವೆ. ಮತ್ತೆ ಪ್ರಾಫಿಟ್ಸ್ ಆದರೆ ಇಯರ್ ಆನ್ ಇಯರಲ್ಲಿ ಮೇಜರ್ ಗ್ರೋತ್ ಏನೂ ಇಲ್ಲ, ಆದರೆ ಕ್ವಾರ್ಟರಲ್ಲಿ ಸ್ವಲ್ಪ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಮತ್ತು ಲೋನ್ ಗ್ರೋತ್ ಪಾಸಿಟಿವ್ ಆಗಿದೆ. ಈಗ ಈ ರಿಟೇಲ್ ಲೋನ್ ಆಗಲಿ, SME ಲೋನ್ಸ್ ಆಗಲಿ ಎಲ್ಲನೂ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಮತ್ತು ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಈ ಫಾಲ್ಗೆ ಇನ್ನೊಂದು ರೀಸನ್ ಬಂದು ಟ್ರೆಜರಿ ಇನ್ಕಮ್ಮೆ. ಅಂದರೆ ಈಗ ಬ್ಯಾಂಕ್ಸ್ ಎಲ್ಲ ಈ ಗೌರ್ಮೆಂಟ್ ಬಾಂಡ್ಸಲ್ಲಿ, ಟ್ರೇಡಿಂಗ್ ಆ್ಯಕ್ಟಿವಿಟೀಸಲ್ಲಿ ಮತ್ತು ಫಾರೆಕ್ಸ್ ಆರ್ಬಿಟ್ರಾಜಲ್ಲೆಲ್ಲ ತುಂಬಾ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಇಯರ್ ಆನ್ ಇಯರಲ್ಲಿ ನೋಡಿದ್ರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ಲಿ 8,991 crores ಪ್ರಾಫಿಟ್ಸ್ ಬಂದಿತ್ತು. ಆದರೆ ಈ ಕ್ವಾರ್ಟರ್ಲಿ ಅದು ಕಂಪ್ಲೀಟಾಗಿ ಡ್ರಾಪ್ ಆಗೋಗಿದೆ. ಜಸ್ಟ್ 1,259 crores ಪ್ರಾಫಿಟ್ಸ್ ಮಾತ್ರನೇ ಬಂದಿರೋದು. ಈ ಟ್ರೆಜರಿ ಇನ್ಕಮಿಂದ ತುಂಬಾ ಎಫೆಕ್ಟ್ ಆಗಿದೆ. ರೀಸೆಂಟಾಗಿ RBI ಕೂಡ ತುಂಬಾ ರೂಲ್ಸ್ನ ಚೇಂಜ್ ಮಾಡಿರೋ ಕಾರಣದಿಂದ ಕೂಡ ಈ ಇಂಪ್ಯಾಕ್ಟ್ ಇರ್ಬೋದು. ಓವರ್ ಆಲ್ ರಿಸಲ್ಟ್ಸ್ ಆದರೆ ತುಂಬ ವೀಕ್ ರಿಸಲ್ಟ್ಸು ಪೋಸ್ಟ್ ಮಾಡಿಲ್ಲ, ಹಂಗಂತ ಕಂಪ್ಲೀಟ್ಲಿ ಸ್ಟ್ರಾಂಗ್ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿಲ್ಲ.
ನೋಡೋಣ ಇನ್ನು ನೆಕ್ಸ್ಟ್ ಕ್ವಾರ್ಟರಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಟೈಟಾನ್ ಇವತ್ತಾದರೆ ಇಂಟ್ರಾಡೇ ಸೆಷನಲ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರಾದರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 80% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 31% ಇನ್ಕ್ರೀಸ್ ಆಗಿದೆ. ಈ ಕ್ವಾರ್ಟರಲ್ಲಂತೂ ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈಗ ಈ ಥರ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಬಂದು ಇವ್ರ ಜ್ಯುವೆಲರಿ ಬಿಸ್ನೆಸ್ಸೇ. ಇಯರ್ ಆನ್ ಇಯರಲ್ಲಿ ಜ್ಯುವೆಲರಿ ಬಿಸ್ನೆಸ್ 50% ಗ್ರೋ ಆಗ್ತಾ ಇದೆ. ಮತ್ತು ಈ ವಾಚ್ ಸೆಗ್ಮೆಂಟಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಪ್ರೆಸೆಂಟ್ ಈಗ ಈ ಕ್ವಾರ್ಟರಲ್ಲಿ ನೋಡಿದ್ರೇ 27 ಹೊಸ ಸ್ಟೋರ್ಸ್ನ ಓಪನ್ ಮಾಡಿದ್ದಾರೆ. ಅದರಲ್ಲಿ ತನಿಷ್ಕ್ ಸ್ಟೋರ್ಸ್ ಆದರೆ 8 ಹೊಸ ಸ್ಟೋರ್ಸ್ನ ಓಪನ್ ಮಾಡಿದ್ದಾರೆ. ಮತ್ತು ಮಿಯಾದಾದರೆ 14 ಸ್ಟೋರ್ಸ್ ಓಪನ್ ಮಾಡಿದ್ದಾರೆ. ಮತ್ತು ಕಾಟ್ಲಿಂದಾದರೆ 5 ಹೊಸ ಸ್ಟೋರ್ಸ್ನ ಓಪನ್ ಮಾಡಿದ್ದಾರೆ. ಮತ್ತು ಇವರು ಇಂಟರ್ನ್ಯಾಷನಲ್ಲೂ ಕೂಡ ಈ ಜ್ಯುವೆಲರಿ ಬಿಸ್ನೆಸ್ನ ತುಂಬಾ ಸ್ಟ್ರಾಂಗ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಇಯರ್ ಆನ್ ಇಯರಲ್ಲಿ ನೋಡಿದ್ರೆ 174% ಗ್ರೋತ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಥರ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ 15 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಈಗ ರಿಸಲ್ಟ್ಸ್ ಆದರೆ ತುಂಬಾ ಸ್ಟ್ರಾಂಗಾಗಿ ಪೋಸ್ಟ್ ಮಾಡಿದ್ದಾರೆ ಅಂತ. ಆದರೆ ಕ್ವಾರ್ಟರಲ್ಲಿ ನೋಡಿದ್ರೆ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ ಮತ್ತು ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಇದಕ್ಕೆ ರೀಸನ್ ಬಂದು ಈ ಜ್ಯುವೆಲರಿ ಸೆಗ್ಮೆಂಟಲ್ಲಿ ಈ ಸ್ಟಡೆಡ್ ಜ್ಯುವೆಲರೀಸ್ ಏನಿದೆ ಈ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸ್ಲೋ ಗ್ರೋತ್ ಇದೆ. ಅದ್ರ ಜೊತೆಗೆ ಈ ಸ್ಮಾರ್ಟ್ ವಾಚಸ್ ರಿಲೇಟೆಡ್ ಕೂಡ ಸ್ವಲ್ಪ ಸ್ಲೋ ಗ್ರೋತ್ ಇದೆ. ಅದರಿಂದನೇ ಈ ಥರ ಮಾರ್ಜಿನ್ಸ್ ಡ್ರಾಪ್ ಆಗಿರ್ಬೋದು. ಅದ್ರ ಜೊತೆಗೆ ಈಗ ಕ್ವಾರ್ಟರಲ್ಲಿ ಪ್ರಾಫಿಟ್ಸ್ ಏನಕ್ಕೆ ಡ್ರಾಪ್ ಆಗಿರ್ಬೋದು ಅಂದರೆ Q3 ತುಂಬ ಫೆಸ್ಟಿವಲ್ ಸೀಸನ್ ಇತ್ತು, ಅದರಿಂದ ಬೈ ಮಾಡಿರ್ಬೋದು. ಅದ್ರ ಜೊತೆಗೆ ಗೋಲ್ಡ್ ಪ್ರೈಸಸ್ ಆದರೆ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಜನ ಎಲ್ಲ ತುಂಬ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದ್ರು. ಅದರಿಂದ ಆ ಕ್ವಾರ್ಟರಲ್ಲಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದ್ದು. ಆದರೆ ಕ್ವಾರ್ಟರಲ್ಲಿ ಸ್ವಲ್ಪ ಇವಾಗ ಡ್ರಾಪ್ ಆಗಿದೆ. ಅದಾದಮೇಲೆ ಇವತ್ತು ಕಲ್ಯಾಣ್ ಜ್ಯುವೆಲರ್ಸ್ ಕೂಡ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವರು ಅಷ್ಟೇ ತುಂಬ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವ್ರ ರೆವಿನ್ಯೂಸು ಅಷ್ಟೇ ಇಯರ್ ಆನ್ ಇಯರಲ್ಲಿ 66% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸು ಅಷ್ಟೇ ಎಬೋ 100% ಇನ್ಕ್ರೀಸ್ ಆಗಿದೆ. ಮಾರ್ಜಿನ್ಸಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಓವರಾಲ್ ರಿಸಲ್ಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ BSE ಆದರೆ ಇವತ್ತು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ರೂ ಶೇರ್ ಪ್ರೈಸ್ ಏನು ಅಷ್ಟು ಪಾಸಿಟಿವ್ ಆಗಿ ಏನು ರಿಯಾಕ್ಟ್ ಆಗಿಲ್ಲ, ನಿಯರ್ಲಿ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಸ್ಟ್ ಈಗ ಈ ರಿಸಲ್ಟ್ಸ್ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ 85% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 61% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರಲ್ಲೂ ಮತ್ತು ಇಯರ್ ಆನ್ ಇಯರಲ್ಲೂ ರಿಸಲ್ಟ್ಸ್ ಆದರೆ ತುಂಬಾ ಸ್ಟ್ರಾಂಗ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಸಹ ಅಷ್ಟು ಪಾಸಿಟಿವ್ ಆಗಿ ಯಾಕೆ ರಿಯಾಕ್ಟ್ ಆಗಿಲ್ಲ ಅಂತಂದರೆ ಲಾಸ್ಟ್ 40 ಡೇಸಲ್ಲಿ ಈ ಕಂಪನಿ ಶೇರ್ ಪ್ರೈಸ್ 45% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ಥರ ಸ್ಟ್ರಾಂಗ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರೂ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಮತ್ತು ಈ ಥರ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ನೋವಾಮ್ ಅವರಾದರೆ ಇವ್ರಿಗೆ ಬೈ ರೇಟಿಂಗ್ ಕೊಟ್ಟು FY27 ಟಾರ್ಗೆಟ್ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ದಾರೆ. 4570 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ BSE ಇನ್ನು ಯಾವ ಥರ ಗ್ರೋ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.